ಹೆಲೋ ಎವ್ರಿವನ್, ಯಾರೆಲ್ಲ ಎಸ್ ಎಸ್ ಸಿ ಎಂ ಟಿ ಎಸ್ ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ರಿ, ಈಗ ಎಸ್ ಎಸ್ ಸಿ ಎಂ ಟಿ ಎಸ್ ರಿಸಲ್ಟ್ ಅನೌನ್ಸ್ ಆಗಿದೆ. ಡೀಟೇಲ್ಡ್ ನೋಟಿಸ್ ಅಂಡ್ ಯಾರ್ಯಾರು ಸೆಲೆಕ್ಷನ್ ಆಗಿದ್ದಾರೆ ಮತ್ತು ಸೆಲೆಕ್ಷನ್ ಲೀಸ್ಟ್ ಇರುತ್ತಲ್ಲ ಅವ್ರದ್ದು ರೋಲ್ ನಂಬರ್ ಲೀಸ್ಟ್, ಅದನ್ನು ಕೂಡ ನನ್ನ ಟೆಲಿಗ್ರಾಮ್ ಚಾನಲ್ ನಾನು ಹಾಕಿದ್ದೇನೆ. ಟೆಲಿಗ್ರಾಮ್ ಚಾನಲ್ ಬಂದ್ಬಿಟ್ಟು ಇದೇ ಟೆಲಿಗ್ರಾಮ್ ಚಾನಲ್. ಅದನ್ನ ನಾನು ಚಾನಲಲ್ಲೂ ಕೂಡ ನಾನು ಜಾಸ್ತಿ ಸಬ್ಸ್ಕ್ರೈಬರ್ ಇಲ್ಲ, ಈಗಷ್ಟೇ ಟೆಲಿಗ್ರಾಮ್ ಚಾನಲ್ ಓಪನ್ ಮಾಡಿರೋದು. ನಾನು ಇದನ್ನ ನಿಮಗೆ ನನ್ನ ಇದರಲ್ಲಿ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದ್ದೇನೆ, ನೀವು ಬಂದು ಅದಕ್ಕೆ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ಬೋದು. ಫಸ್ಟ್ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನು ಯಾವುದೇ ಒಂದು ನೋಟಿಫಿಕೇಶನ್ ಬಂದರೂ ಕೂಡ, ರಿಸಲ್ಟ್ ಬಂದರೂ ಕೂಡ ಸೆಂಟ್ರಲ್ ಗೌರ್ಮೆಂಟ್, ಪರ್ಟಿಕ್ಯುಲರ್ಲಿ ಸೆಂಟ್ರಲ್ ಗೌರ್ಮೆಂಟ್, ನಾನು ಸ್ಟೇಟ್ ಗೌರ್ಮೆಂಟ್ ನೋಡಕ್ ಹೋಗಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ಒಂದು ರಿಸಲ್ಟ್ ಬಂದರೂ ಕೂಡ ಇದೇ ಚಾನಲ್ ಅಲ್ಲಿ, ಇದೇ ಟೆಲಿಗ್ರಾಮ್ ಚಾನಲ್ ಅಥವಾ ಯೂಟ್ಯೂಬ್ ಚಾನಲ್ ಅಲ್ಲಿ ಫಸ್ಟ್ ಇನ್ಫಾರ್ಮೇಶನ್ ಬರೋದು. ಹಾಗೆ ಯಾವುದೇ ಇನ್ಫಾರ್ಮೇಶನ್ ಆದ್ರೂ ಕೂಡ ಇದೇ ಯೂಟ್ಯೂಬ್ ಚಾನಲ್ ಅಲ್ಲಿ ಬರೋದು. ಹಾಗೆ ಪ್ರಿಪರೇಷನ್ ರಿಲೇಟೆಡ್ ಕಂಟೆಂಟ್ ಕೂಡ ಇದರಲ್ಲೇ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ಗೆ ಅದು ಅಕ್ಯುರೇಟ್, ಯಾರು ಕನ್ನಡದಲ್ಲಿರೋ ಅಷ್ಟೊಂದು ನೀಟಾಗಿ. ಅಂಡ್ ಸೆಂಟ್ರಲ್ ಗೌರ್ಮೆಂಟ್ದಲ್ಲಿ ಯು ಪಿ, ಬಿಹಾರ್, ರಾಜಸ್ಥಾನದವರು ಈ ತರ ಸೆಂಟ್ರಲ್ ಗೌರ್ಮೆಂಟ್ ಪ್ರಿಪೇರ್ ಆಗ್ತಾರಲ್ಲ, ಅವರಷ್ಟು ಅಪ್ಡೇಟೆಡ್ ಕಂಟೆಂಟ್ ಅನ್ನ ನಿಮಗೆ ಕನ್ನಡದಲ್ಲಿ ಯಾರು ಕೊಡ್ತಾ ಇಲ್ಲ. ಯಾಕಂತಂದ್ರೆ ನಾನು ಅಲ್ಲಿಂದ ಆ ಸರ್ಗಳ ಹತ್ರ ತಗೊಂಡಿರೋ ಕಂಟೆಂಟ್ ಅನ್ನೇ ನಿಮ್ಮ ಹತ್ರ ಪ್ರೊಡ್ಯೂಸ್ ಮಾಡೋದಕ್ಕೆ ಈ ಚಾನಲ್ ಓಪನ್ ಮಾಡಿರೋದು. ಸೊ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆದ್ರೆ ನಿಮಗೆ ಕಂಟೆಂಟ್ ಸಿಗತ್ತೆ. ಸೊ ಮುಂದುವರಿಸುವ. ಈಗ ಏನಂತಂದ್ರೆ ಟೋಟಲ್ ಇಷ್ಟು ಕ್ಯಾಂಡಿಡೇಟ್ಸ್ ಅನ್ನ ಇದು ಮಾಡ್ಕೊಳ್ಳಲಾಗಿದೆ. ಇಲ್ಲಿ ನೋಡ್ರಿ, ಇದು ಮಿನಿಮಮ್ ಕಟ್ ಆಫ್ ಬಿಡಿ. ಟೋಟಲ್ ಏನಂತಂದ್ರೆ ಈಗ ವೇಕೆನ್ಸಿಯಲ್ಲಿ ಇಲ್ಲಿ ಇಷ್ಟು ಜನ ಕ್ಯಾಂಡಿಡೇಟ್ ಅನ್ನ ಶಾರ್ಟ್ ಲಿಸ್ಟ್ ಮಾಡಲಾಗಿದೆ. ಯಾವುದಕ್ಕೆ? ಪಿ ಇ ಟಿ, ನೆಕ್ಸ್ಟ್ ಮೆಡಿಕಲ್ ಟೆಸ್ಟ್ ಎಲ್ಲ ಇರುತ್ತಲ್ಲ ಅದಕ್ಕೋಸ್ಕರ. ಇಲ್ಲಿ ನೋಡಿ, ಇಷ್ಟು ಯು ಆರ್ ಎಲ್, ಇಷ್ಟು ಟೋಟಲ್ ಎಲ್ಲ ಇದನ್ನ ವಿಂಗ್ ಅನ್ನ ಸೇರಿ ಇಷ್ಟು ಕ್ಯಾಂಡಿಡೇಟ್ ಗಳನ್ನ, ಯು ಆರ್ ಎಲ್ ಲಿಸ್ಟ್, ಒ ಬಿ ಸಿ ಲಿಸ್ಟ್, ಎಸ್ ಟಿ ಲಿಸ್ಟ್ ಅಂತೇಳಿ ಇಷ್ಟು ಕ್ಯಾಂಡಿಡೇಟ್ ಗಳನ್ನ ಶಾರ್ಟ್ ಲಿಸ್ಟ್ ಮಾಡಲಾಗಿದೆ. ಓಕೆ, ಹಾಗೆ ಇಲ್ಲಿ ನೀವು ನೆಕ್ಸ್ಟ್ ಕಟ್ ಆಫ್ ನ ಹೇಳ್ತೇನೆ, ನಾನು ಕಟ್ ಆಫ್ ಹೇಳ್ತೇನೆ ಹೇಗೆ ನೋಡ್ಬೇಕು, ಏನೇನು ಅಂತ. ಹಾಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತಂದ್ರೆ ನಿಮಗೆ ಇದು ಪ್ರಾವಿಷನಲ್ ಲಿಸ್ಟ್ ಕೂಡ ಕ್ವಾಲಿಫೈಡ್, ಇಷ್ಟು ಜನ ಕ್ವಾಲಿಫೈ ಆಗಿದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಯಾಕೆಂತಂದ್ರೆ ನಿಮ್ದು ಈಗ ಏನಾದ್ರು ಯಾರಾದ್ರೂ ಒಬ್ರು ಮೆಡಿಕಲ್ ಅಲ್ಲಿ, ಪಿ ಇ ಟಿ ಇದ್ರಲ್ಲೆಲ್ಲ ಕ್ಯಾನ್ಸಲ್ ಆಗಿ ತುಂಬಾ ಕಡಿಮೆ ವೇಕೆನ್ಸಿ, ಆಲ್ಮೋಸ್ಟ್ ಅದು ಕಡಿಮೆ ಪ್ರಾವಿಷನಲ್ ಲಿಸ್ಟ್ ಇಂದ ಸೆಲೆಕ್ಷನ್ ಆಗೋದು. ಬಟ್ ಪ್ರಾವಿಷನಲ್ ಲಿಸ್ಟ್ ನಲ್ಲಿ ಯಾವಾಗ ಸೆಲೆಕ್ಷನ್ ಆಗುತ್ತೆ ಅಂತಂದ್ರೆ ಎಂ ಟಿ ಎಸ್ ಏನು 10th ಬೇಸ್ಡ್ ಜಾಬ್ ಅಲ್ವಾ, 10th ಬೇಸ್ಡ್ ಜಾಬ್ ಆಗಿರೋದ್ರಿಂದ ರೈಲ್ವೆ ಅಲ್ಲಿ, ಸಿ ಜಿ ಎಲ್ ಅಲ್ಲಿ ಯಾವುದೇ ಬೇರೆ ಜಾಬ್ ಆದ್ರೂ ಕೂಡ ಬಿಟ್ಟು ಹೋಗ್ತಾರೆ. ಸೊ ಅವಾಗ ಏನಾಗುತ್ತೆ, ಪ್ರಾವಿಷನಲ್ ಕ್ಯಾಂಡಿಡೇಟ್ ಗಳಿಗೆ ಅವಕಾಶ ಸಿಗುತ್ತೆ. ಅದನ್ನು ಕೂಡ ಲಿಸ್ಟ್ ಬಿಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ನೋಡ್ತಾ ಹೋದ್ರೆ ನಿಮ್ಗೆ ಇಲ್ಲಿ ಸಣ್ಣ ಸಣ್ಣ ಇದಿದೆ, ನಾವು ಮೈನ್ ಕಟ್ ಆಫ್ ಗೆ ಬರುವ, ಮತ್ತೇನಿಲ್ಲ. ಓಕೆ, ಇಲ್ಲಿ ನೋಡ್ರಿ ಕಟ್ ಆಫ್ ಅನ್ನ ವೇಕೆನ್ಸಿನ ಬಿಟ್ಟಿದ್ದಾರೆ ನಿಮ್ಮ ಝೋನ್ ವೈಸ್, ನೀವು ಎಲ್ಲೆಲ್ಲಿ ಹಾಕಿದೀರಾ ಅಂತ ನೋಡ್ರಿ. ನಾವು ಚಂಡೀಗಢಲ್ಲಿ ನೋಡೋದಾದ್ರೆ ಚಂಡೀಗಢಲ್ಲಿ ಹವಾಲ್ದಾರ್ ಇದಷ್ಟು ಡೆಲ್ಲಿ ಹವಾಲ್ದಾರ್ ಫಸ್ಟ್ ಇದೆ. ಇಲ್ಲಿ ನೋಡ್ಬೋದು ನೀವು, ಏನೋ ಮಾರ್ಕ್ಸ್ ಇನ್ ಸೆಷನ್ 2 ಅಂತಂದ್ರೆ ಇದೇ ಮೈನ್. ಅಂದ್ರೆ ಏನೋ ಕಟ್ ಆಫ್ ಇದಕ್ಕೆ ಯಾವ್ದಕ್ಕೆ, ಇದು ಎಕನಾಮಿಕ್, ಇದು ಯಾವ್ದು ಇ ಎಸ್ ಎಂ ಅಂತಂದ್ರೆ ಯಾವ್ದು ಕ್ಯಾಟಗರಿ ಬರುತ್ತಲ್ಲ, ಅದು ಇ ಎಸ್ ಎಂ ಕ್ಯಾಟಗರಿ. ಸೊ ಅದಕ್ಕೆ ಕಟ್ ಆಫ್ ಇದು. ಅಂದ್ರೆ ಇದು ಕಟ್ ಆಫ್ ಡಿಕ್ಲೇರ್ ಆಗೋದು ಯಾವ್ದ್ರ ಮೇಲೆ? ಸೆಷನ್ 2 ಮೇಲೆ. ಯಾವ್ದು? ಇಂಗ್ಲಿಷ್ ಮತ್ತೆ ಜನರಲ್ ಅವೇರ್ನೆಸ್ ಇರುತ್ತಲ್ಲ, ಜಿ ಎ ಮತ್ತೆ ಇಂಗ್ಲಿಷ್ ಇರುತ್ತಲ್ವಾ, ಅದ್ರ ಬೇಸ್ ಮೇಲೆ ನಿಮಗೆ ಸೆಷನ್ 2 ಕಂಡಕ್ಟ್ ಆಗೋದು. ಸೊ ಸೆಷನ್ 1 ಏನೋ ಮ್ಯಾಥ್ಸ್ ಮತ್ತೆ ರೀಸನಿಂಗ್ ಇರುತ್ತೆ, ಅದ್ರದ್ದು ಕಟ್ ಆಫ್ ಗೆ ಇದಿಲ್ಲ, ಏನು ವ್ಯಾಲಿಡ್ ಇಲ್ಲ, ಜಸ್ಟ್ ಕ್ವಾಲಿಫೈಯಿಂಗ್ ನೇಚರ್, ಅದನ್ನ ಕ್ವಾಲಿಫೈ ಮಾಡ್ಬೇಕು ಅಷ್ಟೇ ಇದು ತಾನೆ. ಸೊ ಅದನ್ನ ನೀವು ಗೊತ್ತಿರ್ಬೋದು, ನಿಮಗೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೂ ಗೊತ್ತಿರ್ಬೋದು, ಎಕ್ಸಾಮ್ ಬರೀಬೇಕಿದ್ರೂ ಗೊತ್ತಿರ್ಬೋದು. ಅದು ಜಸ್ಟ್ ಕ್ವಾಲಿಫೈಯಿಂಗ್ ನೇಚರ್, ಅದಕ್ಕೆ ನೆಗೆಟಿವ್ ಮಾರ್ಕ್ ಕೂಡ ಇಲ್ಲ, ಏನೂ ಇಲ್ಲ. ಬಟ್ ಸೆಷನ್ 2 ಏನೋ ಕಟ್ ಆಫ್ ಗೆ ಅಂದ್ರೆ ಸೆಲೆಕ್ಷನ್ ಕೊಡೋದು ಸೆಷನ್ 2 ಅಲ್ಲಿ. ಸೊ ಇದರಲ್ಲಿ ಜನರಲ್ ಅವೇರ್ನೆಸ್ ಮಾರ್ಕ್ಸ್ ಅನ್ನ ಯಾಕೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಂತಂದ್ರೆ, ಇನ್ ಕೇಸ್ ಈ ಸ್ಕೋರು ಸೆಷನ್ 2 ಅಲ್ಲಿರೋ ಸ್ಕೋರು ಟೈ ಅಪ್ ಆಯ್ತು ಅಂತ ಅನ್ಕೊಳ್ರಿ, ಎರಡು ಕ್ಯಾಂಡಿಡೇಟ್ ಮಧ್ಯೆ, ಇಬ್ರು ಕ್ಯಾಂಡಿಡೇಟ್ ಅಲ್ಲಿ ಟೈ ಅಪ್ ಆಯ್ತು ಅಂತಂದ್ರೆ ಅವಾಗ ನೀವು ಜನರಲ್ ಅವೇರ್ನೆಸ್ ಅಲ್ಲಿ ಎಷ್ಟು ಸ್ಕೋರ್ ತಗೊಂಡಿರ್ತೀರೋ ಅವರನ್ನ ಕನ್ಸಿಡರ್ ಮಾಡ್ತಾರೆ. ಅವರು ಯಾರು ಜಾಸ್ತಿ ಸ್ಕೋರ್ ಜನರಲ್ ಅವೇರ್ನೆಸ್ ಅಲ್ಲಿ ಇರುತ್ತೋ ಅವರನ್ನ ಕ್ವಾಲಿಫೈಗೆ ಅದೇನು ಕನ್ಸಿಡರ್ ಮಾಡ್ತಾರೆ ಕ್ಯಾಂಡಿಡೇಟ್ ನ, ಕಡಿಮೆ ಇರೋರನ್ನ ಬಿಡ್ತಾರೆ. ಇನ್ ಕೇಸ್ ಸೇಮ್ ಮಾರ್ಕ್ಸ್ ಇದ್ರೂ ಕೂಡ, ಓಕೆನಾ. ಇದ್ರಲ್ಲಿ ಸೇಮ್ ಮಾರ್ಕ್ಸ್ ಇದ್ರೆ ಅದ್ ನೋಟಿಫಿಕೇಶನ್ ಅಲ್ಲಿ ನೀವು ನೋಡಿರ್ಬೋದು, ಬೇರೆ ಬೇರೆ ತರ, ಯಾವುದು ಡೇಟ್ ಇರ್ಬೋದು, ಇದಿರ್ಬೋದು, ಆಮೇಲೆ ಇದ್ರಲ್ಲಿ ಬಂದಿರೋ ಸ್ಕೋರ್ ಇರ್ಬೋದು, ಇದನ್ನೆಲ್ಲ ತಗೊಂಡ್ ಮಾಡ್ತಾರೆ. ಬಟ್ ಆಲ್ಮೋಸ್ಟ್ ಆಗಿ ಇಲ್ಲೇ ಸಾರ್ಟ್ ಔಟ್ ಆಗುತ್ತೆ. ಸೊ ನೀವು ಆಲ್ಮೋಸ್ಟ್ ನೋಡಿರ್ಬೋದು, ಸೇಮ್ ಮಾರ್ಕ್ಸ್ ಇದೆ ನಂದು, ಬಟ್ ನಂದು ಲೀಸ್ಟ್ ಅಲ್ಲಿ ಇಲ್ಲ ಅಂತ ನೀವು ನೋಡಿದ್ರೆ ಅದಕ್ಕೆ ಕಾರಣ ಇದಾಗಿರುತ್ತೆ, ನಿಮ್ಗೆ ಜನರಲ್ ಅವೇರ್ನೆಸ್ ಅಲ್ಲಿ ಕಡಿಮೆ ಸ್ಕೋರ್ ಬಂದಿರುತ್ತೆ. ಸೊ ಎರಡನ್ನು ಮರ್ಜ್ ಮಾಡಿ ಇದನ್ನ ಕೊಟ್ಟಿರ್ಬೋದು. ಬಟ್ ಜನರಲ್ ಅವೇರ್ನೆಸ್ ಇದಕ್ಕೂ ತುಂಬಾ ವೇರಿಯೇಷನ್ ಇದೆಯಲ್ಲ ಸರ್ ಸ್ಕೋರ್ ಅಂತಂದ್ರೆ, ಇದು ನಾರ್ಮಲೈಸ್ಡ್ ಸ್ಕೋರ್ ಆಗಿರುತ್ತೆ. ಸೊ ನಿಮ್ಮ ಓವರ್ ಆಲ್ ಸ್ಕೋರ್ಗಿಂತ ಹೈಯೇ ಬಂದಿರುತ್ತೆ ನಾರ್ಮಲೈಸ್ಡ್ ಸ್ಕೋರ್. ಓಕೆ, ನಾನೀಗ ನಿಮ್ಗೆ ಇದು ಡೆಲ್ಲಿ ಝೋನು, ಒ ಬಿ ಸಿ ಮತ್ತೆ ಯು ಆರ್ ಕಟ್ ಆಫ್ ನ ಹೇಳ್ತಾ ಹೋಗ್ತೀನಿ. ಯಾಕಂದ್ರೆ
ಉಳಿದಿದ್ದೆಲ್ಲ ಅಲ್ಲಿ ಆಸ್ಪಾಸ್ ಇರುತ್ತೆ. SC ST ಇದೆಲ್ಲ ತುಂಬಾ ಕಡಿಮೆ ಇರುತ್ತೆ. ಓಕೆನಾ, ST ಇದು ಜಾಸ್ತಿ ಪೋಸ್ಟ್ ಕಡಿಮೆ ಅಂದ್ರೆ ಜಾಸ್ತಿ ಇದ್ದೇ ಇರೋದು, ಯಾಕಂದ್ರೆ ಏಜ್ ರಿಲ್ಯಾಕ್ಸೇಷನ್ ಮ್ಯಾಟರ್ ಆಗುತ್ತಲ್ಲ, ಸೊ ಅಲ್ಲಿ ನಮ್ದು ಕಟ್ ಆಫ್ ಜಾಸ್ತಿ ಆಗ್ಬಿಡುತ್ತೆ. ಸೊ ಇದು 135 ಜೈಪುರ್. ನಾನು ಸೀದಾ ಒಂದು ಐಡಿಯಾ ಮಾಡ್ತೀನಿ, ಸುಮಾರು ಜನ ಕರ್ನಾಟಕದವ್ರು ಅಂದ್ರೆ ಕರ್ನಾಟಕದಲ್ಲಿ ಹಾಕಿರೋದು ಜಾಸ್ತಿ ಬೆಂಗಳೂರು ಝೋನಲ್ಲಿ. ಸೊ ಬೆಂಗಳೂರು ಝೋನನ್ನು ನೋಡೋ, ಬೆಂಗಳೂರು ಆಸ್ಪಾಸು. ESMಗೆ ಬೆಂಗಳೂರಿಗೆ 74 ಇದೆ. ಹಾಗೆ ಹವಾಲ್ದಾರಿಗೆ ನೋಡ್ರೆ ವಾವ್, ಎಂತ ಕಡಿಮೆ ಕಟ್ ಆಫ್ ಇದೆ ನಿಜವಾಗ್ಲೂ, ಸೀರಿಯಸ್ಲಿ ಕಟ್ ಆಫ್. ಅಲ್ಲಿ ನೋಡ್ರಿ 130 ಇದೆ, ನಮ್ಗೆ ಹೇಳ್ಬಿಟ್ಟು 114 ಇಲ್ಲಿ. ಬೆಂಗಳೂರಲ್ಲಿ ಹವಾಲ್ದಾರಿಗೆ 120, ಬೆಂಗಳೂರು ಹವಾಲ್ದಾರ್ 120, ಬೆಂಗಳೂರು ಹವಾಲ್ದಾರ್ 128 UR ಕ್ಯಾಂಡಿಡೇಟ್ಗೆ. OBCಗೆ 120, URಗೆ 128. ಓಕೆನಾ, ತುಂಬಾ ಏನು ಹೈ ಹೋಗಿಲ್ಲ, ಆದ್ರೂ ಒಂದು ರೇಂಜಿಗೆ ಹೋಗಿದೆ, ಏನು ಕಡಿಮೆ ಅಂತ ಏನಿಲ್ಲ. ಓಕೆ, ಎಷ್ಟು ಇದು 128, ಇದು ಮಾಯ ಆಯ್ತು. ಓಕೆ, SC ಇದು ಕಡಿಮೆ ಇದೆ, OBC ಸ್ವಲ್ಪ ಜಾಸ್ತಿ ಇದೆ, UR ಅಂತೂ ಹೈ ಇದೆ. STಗೆ ವೇಕೆನ್ಸಿ ಇರಲಿಲ್ಲ ಅನ್ಸುತ್ತೆ ಅಲ್ವಾ ಬೆಂಗಳೂರಲ್ಲಿ, ಇಲ್ಲಿ ಯಾವುದೇ ST ಇಲ್ಲ. ಓಕೆ, ವೇಕೆನ್ಸಿ ಇದ್ದಿದ್ದು ಮಾತ್ರ ಕೊಡ್ತಾರೆ. ನಾನು ಹಾಗೆ MTS ಇಂದ ನೋಡುವ. ಹವಾಲ್ದಾರ್ ಆಯ್ತು, MTS ಇಂದು ಎಲ್ಲೋಯ್ತದು, ಇನ್ನೊಂದು ಲಿಸ್ಟ್. ಒಂದು ನಿಮಿಷ, ನಾನು ಈ ಲಿಸ್ಟ್ ನಿಮಗೆ ಇದರಲ್ಲಿ ಏನೋ ನನ್ನ ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ ನೋಡಿ. ಹಾಗೆ MTS ಇಂದ ಓಪನ್ ಮಾಡ್ತೀನಿ ತಡೀರಿ. ಹಾಗೆ ಇದೊಂದು ತಿಂಗನ್ನ ನೋಟ್ ಮಾಡ್ಕೊಳ್ಳಿ ನೀವು, ಏನು ಇಲ್ಲಿ 1:7 ಅಲ್ಲಿ